ಪ್ರಶ್ನೆ, ಕೆನ್ ಐ ಆಸ್ಕ್ ಯು, ಲೈಕ್ ಯಾಕೆ ಮೊಹಂತಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ಆಗ್ರಹ ಇತ್ತು ನಿಮ್ದು? ಅದು ಈಗ ಮೊಹಂತಿ ಅವರು, BK ಸಿಂಗ್ ಅವರು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. ಅಕಾರ್ಡಿಂಗ್ ಟು ಅಸ್ ಈಸ್ ವೆರಿ ಆನೆಸ್ಟ್, he has integrity, he has expertise equal to BK Singh. ನಾವು ಹೇಳಿದ್ದು BK Singh ಆರ್ ಮೊಹಂತಿ ಎಂದು ಹೇಳಿದ್ವಿ. ಓಕೆ, ಆಲ್ ರೈಟ್. ಈಗ ಅದ್ರ ಜೊತೆಲಿ ಒಂದು 24 ಗಂಟೆ ಹಿಂದಕ್ಕೆ ಹೋಗೋದಾದ್ರೆ ಸಿಎಂ ಹಾಗೂ ಗೃಹ ಸಚಿವರು ಇಬ್ರು ಕೂಡ ಒಂದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೋ ಹೇಳಿದ್ರು ಅಂತ ನಾವು SIT ಟೀಮ್ ಫಾರ್ಮ್ ಮಾಡಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ರಚನೆ ಮಾಡಿದ್ದಾರೆ ಈ ಡೆವಲಪ್ಮೆಂಟ್. 24 ಗಂಟೆಯ ಅವ್ರು ಏನೋ CBIಗೆ ಬೇರೆಯವ್ರಿಗೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರೋ ಗೃಹ ಮಂತ್ರಿ ಕಂಟ್ರೋಲರ್ ಇರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಗೆ ವಿ ಹ್ಯಾವ್ ಅ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್. ನಮ್ಮ ಹತ್ರ ಮಡಿವಾಳದಲ್ಲಿ FSL ಎಕ್ಸ್ಪರ್ಟ್ಗಳಿದ್ದಾರೆ. ಈಗ ಸ್ಕೆಲೆಟನ್ ರಿಮೈನ್ಸ್ ಸಿಕ್ಕಿದ್ರೆ ಅದನ್ನ ಇಂಥ ಹುಡುಗಿನ ಅದು, ಇಂಥ ಹುಡುಗನ ಅದು ಪರ್ಫೆಕ್ಟ್ ಆಗಿ ಹೇಳ್ಬೋದು. ಸೊ DNA ಪ್ರೊಫೈಲ್ ಸಿಗುತ್ತೆ ಅಲ್ಲಿ. ಬಟ್ ಅದೇ ಅದ್ರ ಚೈನ್ ಆಫ್ ಕಸ್ಟಡಿ ಬೇಕು, ಕ್ರೈಮ್ ಸೀನ್ ರಿಪೋರ್ಟ್ ಬೇಕು, ಆಲ್ ಎಕ್ಸ್ಪರ್ಟ್ ಶುಡ್ ಗೋ ದೇರ್, ಡಿಜಿಟಲ್ ಎವಿಡೆನ್ಸ್ ಯಾವ್ದಾವ್ದು ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಫಿ, ಆಡಿಯೋಗ್ರಫಿ ಮಾಡ್ಬೇಕು. ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು. ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕು ಅದನ್ನ ತಗೊಂಡು ಹೋಗ್ಬೇಕು. ಅದರಲ್ಲಿ ಏನಾಗ್ಲೂ ಭಿನ್ನ ಆದ್ರೆ ಮತ್ತೆ ಅದು ರಿಸಲ್ಟ್ ತಪ್ಪಾಗುತ್ತೆ. ರಿಕವರಿ, ಟ್ರಾನ್ಸ್ಪೋರ್ಟೇಷನ್, ಮತ್ತೆ ಅದು ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು, ಅಲ್ಲಿ ಕೋಡಿಂಗ್ ಆಗ್ಬೇಕು. ಇದು DNA ಪ್ರೊಫೈಲ್ ಮ್ಯಾಚ್ ಆದ್ರೆ ದಿ ವಿಕ್ಟಿಮ್ ಇಸ್ ಐಡೆಂಟಿಫೈ. ಅದಕ್ಕೂ ಇವ್ರ ಸ್ಟೇಟ್ಮೆಂಟ್ ಮ್ಯಾಚ್ ಆದ್ರೆ ಎರಡು ಲಿಂಕ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ರೂಟೇ ಸಿಗೋದಿಲ್ಲ. ಓಕೆ, ಆಲ್ ರೈಟ್. ಅಲ್ಲ, ನೀವು ಹಿರಿಯ ವಕೀಲರು, ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀರಿ. ಇಂಥದ್ದೊಂದು ಕೇಸ್ ಎಲ್ಲಾದ್ರೂ ಕೇಳಿದ್ದು, ನೋಡಿದ್ದು? ಇದು ಪೊಲ್ಲಾಚಿನಲ್ಲಿ ಒಂದಾಯ್ತು, ಅಲ್ಲಿ ಮರ್ಡರ್ ಆಗಿಲ್ಲ, ಬೇರೆ ರೇಪು. ಇದೇ ತರ ಕೇಸು ಆಟೋ ಶಂಕರ್, ಅವನು ಬ್ರಾತಲ್ ನಡೆಸ್ತಿದ್ದಾನೆ. 4 ಮಹಿಳೆಯರನ್ನೇ ಅವನು ಹಂಗೆ ಗೋಡೆನಲ್ಲೇ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಆಮೇಲೆ ಸುಮಾರು ವರ್ಷಗಳಾದ್ಮೇಲೆ ಅದು ಈ ತರನೇ ಹೊರಗೆ ಬಂತು. ಬಾಡಿ ರಿಕವರಿ ಆಯ್ತು, ಬಾಡಿ ಐಡೆಂಟಿಫೈ ಆಯ್ತು, ಅವನಿಗೆ ಹ್ಯಾಂಗಿಂಗ್ ಕೂಡ ಆಯ್ತು. ಬಟ್ ಇದು ಏನಂದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ. ರಾಜಪಕ್ಷ ಲೀಡರ್ಶಿಪ್ ಅಲ್ಲಿ ಶ್ರೀಲಂಕಾದಲ್ಲಿ ತಮಿಳಿಯನ್ಸ್ಗೆ ಈ ಅನ್ಯಾಯ ಆಗಿದೆ. ಇಡಿಯಮಿನ್ ಮಾಡಿದಾನೆ ಯುಗಾಂಡಾದಲ್ಲಿ. ಅದು ಬಿಟ್ರೆ ಯಾರು ಮಾರ್ಕೋಸ್ ಮಾಡಿದಾನೆ ಫಿಲಿಪೈನ್ಸ್ ಅಲ್ಲಿ, ಸುಗಾರ್ಟೋ ಮಾಡಿದಾನೆ, ಹಿಟ್ಲರ್ ಮಾಡಿದಾನೆ. ಇದಕ್ಕೆಲ್ಲ ಗುರು ಹಿಟ್ಲರೇ. ಅದು ಬಿಟ್ರೆ ಆಶ್ವಿಚ್ ಅಲ್ಲಿ ಈ ತರನೇ 1200 ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದ. ಈಗ ಇಂಡಿಯಾದಲ್ಲಿ ಇದೇ ಕ್ಲಾಸಿಕ್ ಕೇಸ್, ಇದೇ ಫಸ್ಟ್ ಕೇಸ್. ಈ ಲೆವೆಲ್ ಅಲ್ಲಿ ಇಲ್ಲ, ಇದೇ ಫಸ್ಟ್ ಕೇಸ್. ಇದು ಇಂಡಿಯಾದಲ್ಲೇನೆ ಕ್ಲಾಸಿಕ್. ಕೆಲವು ಮಾಧ್ಯಮದವರು ABCD ರಚನೆ ಮಾಡಕ್ಕೆ ಹೊರಟಿದ್ದಾರೆ. ಅದು ಕೂಡ ಗೊತ್ತಾಗುತ್ತೆ, ಎಲ್ಲ ಎಕ್ಸ್ಪೋಸ್ ಆಗ್ತಾರೆ. ಓಕೆ, ಒಂದು ಪ್ರಶ್ನೆ, ಕೆನ್ ಐ ಆಸ್ಕ್ ಯು, ಲೈಕ್ ಯಾಕೆ ಮೊಹಂತಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ಆಗ್ರಹ ಇತ್ತು ನಿಮ್ದು? ಅದು ಈಗ ಮೊಹಂತಿ ಅವರು, BK ಸಿಂಗ್ ಅವರು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. According to us, he is very honest. He has integrity. He has expertise equal to BK Singh. ನಾವು ಹೇಳಿದ್ದು BK Singh ಆರ್ ಮೊಹಂತಿ ಎಂದು ಹೇಳಿದ್ವಿ. ಓಕೆ, ಆಲ್ ರೈಟ್. ಈಗ ಅದ್ರ ಜೊತೆಲಿ ಒಂದು 24 ಗಂಟೆ ಹಿಂದಕ್ಕೆ ಹೋಗೋದಾದ್ರೆ ಸಿಎಂ ಹಾಗೂ ಗೃಹ ಸಚಿವರು ಇಬ್ರು ಕೂಡ ಒಂದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೋ ಹೇಳಿದ್ರು ಅಂತ ನಾವು SIT ಟೀಮ್ ಫಾರ್ಮ್ ಮಾಡಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ರಚನೆ ಮಾಡಿದ್ದಾರೆ ಈ ಡೆವಲಪ್ಮೆಂಟ್. 24 ಗಂಟೆಯ ಅವ್ರು ಏನೋ CBIಗೆ ಬೇರೆಯವ್ರಿಗೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರೋ ಗೃಹ ಮಂತ್ರಿ ಕಂಟ್ರೋಲರ್ ಇರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಗೆ ವಿ ಹ್ಯಾವ್ ಅ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್. ನಮ್ಮ ಹತ್ರ ಮಡಿವಾಳದಲ್ಲಿ FSL ಎಕ್ಸ್ಪರ್ಟ್ಗಳಿದ್ದಾರೆ. ಈಗ ಸ್ಕೆಲೆಟನ್ ರಿಮೈನ್ಸ್ ಸಿಕ್ಕಿದ್ರೆ ಅದನ್ನ
ಇಂಥ ಹುಡುಗಿನೇ ಅದು ಇಂಥ ಹುಡುಗನೇ ಅದು ಪರ್ಫೆಕ್ಟ್ ಆಗಿ ಹೇಳ್ಬೋದು. ಹೌದು. ಸೊ DNA ಪ್ರೊಫೈಲ್ ಸಿಗುತ್ತೆ ಅಲ್ಲಿ. ಬಟ್ ಅದೇ ಅದ್ರ ಚೈನ್ ಆಫ್ ಕಸ್ಟಡಿ ಬೇಕೋ, ಕ್ರೈಮ್ ಸೀನ್ ರಿಪೋರ್ಟ್ ಬೇಕೋ, ಆಲ್ ಎಕ್ಸ್ಪರ್ಟ್ ಶುಡ್ ಗೋ ದರ್, ಡಿಜಿಟಲ್ ಎವಿಡೆನ್ಸ್ ಯಾವ್ದಾವ್ದು ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಫಿ ಆಡಿಯೋಗ್ರಫಿ ಮಾಡ್ಬೇಕೋ, ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು. ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಅದನ್ನ ತಗೊಂಡು ಹೋಗ್ಬೇಕು. ಅದ್ರಲ್ಲಿ ಏನಾಗ್ಲೂ ಭಿನ್ನ ಆದ್ರೆ ಮತ್ತೆ ಅದು ರಿಸಲ್ಟ್ ತಪ್ಪಾಗುತ್ತೆ. ರಿಕವರಿ, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅದು ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು, ಅಲ್ಲಿ ಕೋಡಿಂಗ್ ಆಗ್ಬೇಕು. ಇದು DNA ಪ್ರೊಫೈಲ್ ಮ್ಯಾಚ್ ಆದ್ರೆ ದಿ ವಿಕ್ಟಿಮ್ ಇಸ್ ಐಡೆಂಟಿಫೈಡ್. ಅದಕ್ಕೂ ಇವ್ರ ಸ್ಟೇಟ್ಮೆಂಟ್ ಮ್ಯಾಚ್ ಆದ್ರೆ ಎರಡು ಲಿಂಕ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ರೂಟೇ ಸಿಗೋದಿಲ್ಲ. ಓಕೆ, ಆಲ್ ರೈಟ್. ಅಲ್ಲ, ನೀವು ಹಿರಿಯ ವಕೀಲರು, ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀರಿ. ಇಂಥದ್ದೊಂದು ಕೇಸ್ ಎಲ್ಲಾದ್ರೂ ಕೇಳಿದ್ದು, ನೋಡಿದ್ದು? ಇದು ಪೊಲ್ಲಾಚಿನಲ್ಲಿ ಒಂದಾಯ್ತು, ಅಲ್ಲಿ ಮರ್ಡರ್ ಆಗಿಲ್ಲ, ಬರೀ ರೇಪು. ಇದೇ ತರ ಕೇಸು ಆಟೋ ಶಂಕರ್, ಅವನು ಬ್ರಾತಲ್ ನಡೆಸ್ತಿದ್ದಾನೆ, 4 ಮಹಿಳೆಯರನ್ನೇ ಅವನು ಹಂಗೆ ಗೋಡೆನಲ್ಲೇ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಆಮೇಲೆ ಸುಮಾರು ವರ್ಷಗಳಾದ್ಮೇಲೆ ಅದು ಈ ತರನೇ ಹೊರಗೆ ಬಂತು, ಬಾಡಿ ರಿಕವರಿ ಆಯ್ತು, ಬಾಡಿ ಐಡೆಂಟಿಫೈ ಆಯ್ತು, ಅವನಿಗೆ ಹ್ಯಾಂಗಿಂಗ್ ಕೂಡ ಆಯ್ತು. ಬಟ್ ಇದು ಏನಂದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ, ರಾಜಪಕ್ಷ ಲೀಡರ್ಶಿಪ್ ಅಲ್ಲಿ. ಶ್ರೀಲಂಕಾದಲ್ಲಿ ತಮಿಳಿಯನ್ಸ್ಗೆ ಈ ಅನ್ಯಾಯ ಆಗಿದೆ. ಇಡಿಯಮಿನ್ ಮಾಡಿದಾನೆ ಯುಗಾಂಡಾದಲ್ಲಿ. ಅದು ಬಿಟ್ರೆ ಯಾರು ಮಾರ್ಕೋಸ್ ಮಾಡಿದಾನೆ ಫಿಲಿಪೈನ್ಸ್ ಅಲ್ಲಿ, ಸುಗಾರ್ಟೋ ಮಾಡಿದಾನೆ, ಹಿಟ್ಲರ್ ಮಾಡಿದಾನೆ. ಇದಕ್ಕೆಲ್ಲ ಗುರು ಹಿಟ್ಲರೇ. ಅದು ಬಿಟ್ರೆ ಆಶ್ವಿಚ್ ಅಲ್ಲಿ ಈ ತರನೇ 1200 ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದ. ಈಗ ಇಂಡಿಯಾದಲ್ಲಿ ಇದೇ ಕ್ಲಾಸಿಕ್ ಕೇಸ್, ಇದೇ ಫಸ್ಟ್ ಕೇಸ್. ಈ ಲೆವೆಲ್ ಅಲ್ಲಿ ಇಲ್ಲ, ಇದೇ ಫಸ್ಟ್. ಇದು ಇಂಡಿಯಾದಲ್ಲೇನೆ ಕ್ಲಾಸಿಕ್. ಕೆಲವು ಮಾಧ್ಯಮದವರು ABCD ನ ರಚನೆ ಮಾಡಕ್ ಹೊರಟಿದ್ದಾರೆ, ಅದು ಕೂಡ ಗೊತ್ತಾಗುತ್ತೆ, ಎಲ್ಲ ಎಕ್ಸ್ಪೋಸ್ ಆಗ್ತಾರೆ. ಓಕೆ, ಒಂದು ಪ್ರಶ್ನೆ, ಕೆನ್ ಐ ಆಸ್ಕ್ ಯು, ಲೈಕ್ ಯಾಕೆ ಮೊಹಂತಿ ಅವರ ನೇತೃತ್ವದಲ್ಲೇ ಆಗಬೇಕು ಅನ್ನೋ ಆಗ್ರಹ ಇತ್ತು ನಿಮ್ದು? ಅದು ಈಗ ಮೊಹಂತಿ ಅವರು, BK ಸಿಂಗ್ ಅವರು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್. According to us, he is very honest. He has integrity. He has expertise. Equal to BK Singh. ನಾವು ಹೇಳಿದ್ದು BK Singh or ಮೊಹಂತಿ ಎಂದು ಹೇಳಿದ್ವಿ. ಓಕೆ, ಆಲ್ ರೈಟ್. ಈಗ ಅದ್ರ ಜೊತೆಲಿ ಒಂದು 24 ಗಂಟೆ ಹಿಂದಕ್ಕೆ ಹೋಗೋದಾದ್ರೆ ಸಿಎಂ ಹಾಗೂ ಗೃಹ ಸಚಿವರು ಇಬ್ರು ಕೂಡ ಒಂದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರೋ ಹೇಳಿದ್ರು ಅಂತ ನಾವು SIT ಟೀಮ್ ಫಾರ್ಮ್ ಮಾಡಕ್ಕಾಗತ್ತಾ? ಹಾಗಾದ್ರೆ ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗದ ಮೇಲೆ ಆಗಿರ್ಬೋದು, ಅಥವಾ ನಮ್ಮ ಪೊಲೀಸರ ಮೇಲೆ, ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಈಗ ಏಕಾಏಕಿಯಾಗಿ ರಚನೆ ಮಾಡಿದ್ದಾರೆ ಈ ಡೆವಲಪ್ಮೆಂಟ್. 24 ಅವ್ರು ಏನೋ CBIಗೆ ಬೇರೆಯವ್ರಿಗೆ ಕೊಟ್ಟಿಲ್ಲ. ಕರ್ನಾಟಕದಲ್ಲಿರೋ ಗೃಹ ಮಂತ್ರಿ ಕಂಟ್ರೋಲ್ ಇರೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಏನು ನಮ್ಗೆ ವಿ ಹ್ಯಾವ್ ಅ ಫೈನೆಸ್ಟ್ ಪೊಲೀಸ್ ಆಫೀಸರ್ಸ್. ನಮ್ಮ ಹತ್ರ ಮಡಿವಾಳದಲ್ಲಿ FSL ಎಕ್ಸ್ಪರ್ಟ್ಗಳಿದ್ದಾರೆ. ಈಗ ಸ್ಕೆಲೆಟನ್ ರಿಮೈನ್ಸ್ ಸಿಕ್ಕಿದ್ರೆ ಅದನ್ನ ಇಂಥ ಹುಡುಗಿನೇ ಅದು ಇಂಥ ಹುಡುಗನೇ ಅದು ಪರ್ಫೆಕ್ಟ್ ಆಗಿ ಹೇಳ್ಬೋದು. ಸೊ DNA ಪ್ರೊಫೈಲ್ ಸಿಗುತ್ತೆ ಅಲ್ಲಿ. ಬಟ್ ಅದೇ ಅದ್ರ ಚೈನ್ ಆಫ್ ಕಸ್ಟಡಿ ಬೇಕೋ, ಕ್ರೈಮ್ ಸೀನ್ ರಿಪೋರ್ಟ್ ಬೇಕೋ, ಆಲ್ ಎಕ್ಸ್ಪರ್ಟ್ ಶುಡ್ ಗೋ ದರ್, ಡಿಜಿಟಲ್ ಎವಿಡೆನ್ಸ್ ಯಾವ್ದಾವ್ದು ಮಾಡ್ತಾರೆ ಪ್ರತಿಯೊಂದು ವಿಡಿಯೋಗ್ರಫಿ ಆಡಿಯೋಗ್ರಫಿ ಮಾಡ್ಬೇಕೋ, ತಕ್ಷಣ ಅದನ್ನ ಪ್ಯಾಕಿಂಗ್ ಮಾಡ್ಬೇಕು. ಪ್ಯಾಕಿಂಗ್ ಮಾಡೋದಕ್ಕೆ ಏನೇನು ವಸ್ತುಗಳು ಬೇಕೋ ಅದನ್ನ ತಗೊಂಡು ಹೋಗ್ಬೇಕು. ಅದ್ರಲ್ಲಿ ಏನಾಗ್ಲೂ ಭಿನ್ನ ಆದ್ರೆ ಮತ್ತೆ ಅದು ರಿಸಲ್ಟ್ ತಪ್ಪಾಗುತ್ತೆ. ರಿಕವರಿ, ಟ್ರಾನ್ಸ್ಪೋರ್ಟೇಷನ್ ಮತ್ತೆ ಅದು ಡೈರೆಕ್ಟ್ ಆಗಿ ರೀಚ್ ಆಗ್ಬೇಕು, ಅಲ್ಲಿ ಕೋಡಿಂಗ್ ಆಗ್ಬೇಕು. ಇದು DNA ಪ್ರೊಫೈಲ್ ಮ್ಯಾಚ್ ಆದ್ರೆ ದಿ ವಿಕ್ಟಿಮ್ ಇಸ್ ಐಡೆಂಟಿಫೈಡ್. ಅದಕ್ಕೂ ಇವ್ರ ಸ್ಟೇಟ್ಮೆಂಟ್ ಮ್ಯಾಚ್ ಆದ್ರೆ ಎರಡು ಲಿಂಕ್ ಆಗ್ಬಿಡುತ್ತೆ. ಸೊ ಎಸ್ಕೇಪ್ ರೂಟೇ ಸಿಗೋದಿಲ್ಲ. ಓಕೆ, ಆಲ್ ರೈಟ್. ಅಲ್ಲ, ನೀವು ಹಿರಿಯ ವಕೀಲರು, ಸಾಕಷ್ಟು ಕೇಸ್ಗಳನ್ನ ನೋಡಿರ್ತೀರಿ. ಇಂಥದ್ದೊಂದು ಕೇಸ್ ಎಲ್ಲಾದ್ರೂ ಕೇಳಿದ್ದು, ನೋಡಿದ್ದು? ಇದು ಪೊಲ್ಲಾಚಿನಲ್ಲಿ ಒಂದಾಯ್ತು, ಅಲ್ಲಿ ಮರ್ಡರ್ ಆಗಿಲ್ಲ, ಬರೀ ರೇಪು. ಇದೇ ತರ ಕೇಸು ಆಟೋ ಶಂಕರ್,
ಅವನು ಬ್ರಾತಲ್ ನಡೆಸ್ತಿದ್ದಾನೆ, 4 ಮಹಿಳೆಯರನ್ನೇ ಹ್ಮ್ ಅವನು ಹಂಗೆ ಗೋಡೆನಲ್ಲೇ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಬಿಡ್ತಾನೆ. ಹ್ಮ್ 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 ಆಮೇಲೆ ಸುಮಾರು ವರ್ಷಗಳಾದ ಮೇಲೆ ಅದು ಈ ತರನೇ ಹೊರಗೆ ಬಂತು, ಬಾಡಿ ರಿಕವರಿ ಆಯ್ತು, ಬಾಡಿ ಐಡೆಂಟಿಫೈ ಆಯ್ತು, ಹಾ ಅವನಿಗೆ ಹ್ಯಾಂಗಿಂಗ್ ಕೂಡ ಆಯ್ತು. ಓಕೆ ಹಾ ಬಟ್ ಇದು ಏನಂದ್ರೆ ಶ್ರೀಲಂಕಾದಲ್ಲಿ ನಡೆದಿದೆ ರಾಜಪಕ್ಷ ಲೀಡರ್ಶಿಪ್ ಅಲ್ಲಿ. ಹ್ಮ್ ಶ್ರೀಲಂಕಾದಲ್ಲಿ ತಮಿಳಿಯನ್ಸ್ಗೆ ಈ ಅನ್ಯಾಯ ಆಗಿದೆ. ಹ್ಮ್ ಇಡಿ ಅಮೀನ್ ಮಾಡಿದಾನೆ ಹ್ಮ್ ಓಕೆ ಯುಗಾಂಡಾದಲ್ಲಿ. ಹ್ಮ್ 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 ಅದು ಬಿಟ್ರೆ ಯಾರು ಮಾರ್ಕೋಸ್ ಮಾಡಿದಾನೆ ಫಿಲಿಪೈನ್ಸ್ ಅಲ್ಲಿ, ಹ್ಮ್ 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 ಸುಗಾರ್ಟೋ ಮಾಡಿದಾನೆ, ಹಿಟ್ಲರ್ ಮಾಡಿದಾನೆ. ಇದಕ್ಕೆಲ್ಲ ಗುರು ಹಿಟ್ಲರೇ. ಅದು ಬಿಟ್ರೆ ಆಶ್ವಿಚ್ ಅಲ್ಲಿ ಈ ತರನೇ 1200 ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಕೊಂದ. ಓಕೆ ಈಗ ಇಂಡಿಯಾದಲ್ಲಿ ಇದೇ ಕ್ಲಾಸಿಕ್ ಕೇಸ್, ಇದೇ ಫಸ್ಟ್ ಕೇಸ್. ಈ ಲೆವೆಲ್ ಅಲ್ಲಿ ಇಲ್ಲ, ಇದೇ ಫಸ್ಟ್. ಹ್ಮ್ 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 ಇದು ಇಂಡಿಯಾದಲ್ಲೇನೆ ಕ್ಲಾಸಿಕ್. ಹ್ಮ್ 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 ಇಡೀ ಇಂಡಿಯಾದಲ್ಲೇ ಇಂಥ ಘಟನೆ ನಡೆದಿಲ್ಲ. ಹಾ ಕೆಲವು ಮಾಧ್ಯಮದವರು ABCD ನ ರಚನೆ ಮಾಡಕ್ಕೆ ಹೊರಟಿದ್ದಾರೆ, ಅದು ಕೂಡ ಗೊತ್ತಾಗುತ್ತೆ, ಎಲ್ಲ ಎಕ್ಸ್ಪೋಸ್ ಆಗ್ತಾರೆ. ಹ್ಮ್ 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 ಓಕೆ